ಕೃಷ್ಣರಾಜಪೇಟೆ ತಾಲೂಕಿನ ಹೊಸಹೊಳಲು ಗ್ರಾಮದಲ್ಲಿ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 51ನೇ ಹುಟ್ಟುಹಬ್ಬದ ಅಂಗವಾಗಿ ಗೆಳೆಯರ ಬಳಗದ ವತಿಯಿಂದ ಅಪ್ಪುರ್ ಅವರ ನೂತನ ಪುತ್ಥಳಿಯ ಭೂಮಿ ಪೂಜೆ ಮಾಡಲಾಯಿತು. ರಾಜು ಅವರ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವರ ನೂತನ ಪುತ್ಥಳಿ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಈ ಕಾರ್ಯಕ್ರಮದಲ್ಲಿ ಅವರು ಪುನೀತ್ ರಾಜ್ಕುಮಾರ್ ಅವರ ಸೇವೆಯನ್ನು ಸ್ಮರಿಸಿದರು. ತಾಲೂಕಿನ ಹೊಸಹೊಳಲು ಗ್ರಾಮದಲ್ಲಿ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಪುನೀತ್ ರಾಜ್ಕುಮಾರ್ ಅವರ ನೂತನ ಪುತ್ಥಳಿ ನಿರ್ಮಾಣ, ಗುದ್ದಲಿ ಪೂಜೆ ಹಾಗೂ ಹುಟ್ಟುಹಬ್ಬ ಆಚರಣೆ ಕಾರ್ಯಕ್ರಮದಲ್ಲಿ ಜನಪ್ರಿಯ ಶಾಸಕರಾದ ಎಚ್.ಟಿ. ಮಂಜೂರ್ ಅವರ ಸಹೋದರರು ಹಾಗೂ ಟಿಎಪಿಸಿಎಂಎಸ್ ನಿರ್ದೇಶಕರಾದ ಎಚ್.ಟಿ. ಲೋಕೇಶ್ ರವರು ಭಾಗವಹಿಸಿದರು. ಗುದ್ದಲಿ ಪೂಜೆ ನೆರವೇರಿಸಿದರು. ಇಲ್ಲಿ ನಾವು ಮನೆಯಲ್ಲಿದ್ದೆ, ಆಗ ಇಲ್ಲಿ ಯುವಕ ಮಿತ್ರರಾದಂಥ ವೆಂಕಟೇಶ್ ಅವರೆಲ್ಲ ಅಲ್ಲಿ ಹೇಳಬೇಕು, ವೆಂಕಟೇಶ್, ಶರತ್, ಅನಿಲ್, ಇವರೆಲ್ಲ ಒಂದು 4-5 ಜನ, ಚಂದ್ರು, ಹೋಟ್ಲು ಚಂದ್ರು, ಇವರೆಲ್ಲ ಅಣ್ಣ ಏನೋ ಒಂದು ಮಾತಾಡಬೇಕು, ಮನೆ ಬರ್ತೀನಿ ಅಂದರು. ಬರ್ರಪ್ಪ ಮನೆ ತೆಗಿದ್ದೀನಿ ಅಂತ ಅಂದೆ. ಆಗ ಬಂದು ಹೇಳಿದ್ರು, ತುಂಬ ಸಂತೋಷ ಆಯಿತು. ಆದರೆ ಕಾರ್ಯಕ್ರಮ ಇದಾಲಯ ಮಾಡಬೇಕು ಅಂತೇಳಿ 3 ತಿಂಗಳು ಮುಂಚೆಗೆ ಹೇಳಿದರು. ಆದರೆ ಅದಕ್ಕೆ ಮಾಡೋಕ್ಕೆ ಸೂಕ್ತ ಸಮಯನ ಹುಡುಕ್ತಾ ಇದ್ದೆ. ಈ ಕಾರ್ಯಕ್ರಮ ಮಾಡಬೇಕು ಅಂತ ಅಂದಾಗ ಇದರಲ್ಲಿ ತುಂಬ ಮುಖ್ಯವಾಗಿದ್ದು ನಾಗರಾಜೇಗೌಡ್ರನ್ನ ಕೇಳಿದ್ದೀರಪ್ಪ. ಯಾಕೆ ಅಂದರೆ ಹೊರತರು ನಾಗರಾಜೇಗೌಡರು ಅನಿ ಸುನಿ ಎಲ್ಲ ಕೇಳಿದ್ದೀರ. ಕಾರಣ ಏನಪ್ಪ ಅಂದರೆ ಮನೆ ಮುಂದೆ ಕಟ್ಟುವಾಗ ಯಾರೇ ಆದರೂ ತೊಂದರೆ ಮಾಡ್ತಾರೆ, ಯಾರೇ ಆದರೂ ಇಲ್ಲಿ ಕಟ್ಬೇಡ, ಮರೆ ಆಯ್ತದೆ, ಹಂಗೆ ಹಿಂಗೆ ಅಂತಾರೆ. ಆಗ ಹುಡುಗರು ಹೇಳಿದ್ರು, ತುಂಬ ಖುಷಿಯಾದ ವಿಚಾರ, ವರಕ್ಕ ನಾಗರಾಜೇಗೌಡರು, ಅನಿಲ್, ಸುನಿ ಇವರೆಲ್ಲ ಒಪ್ಪೋರೇಣ. ಅವರು ಒಪ್ಪಿದ ಮೇಲೆ ನಾವು ಮುಂದೆ ಕೇಳ್ತಾ ಇದ್ದೀವಿ, ಮುಂದೆ ನಿಂತ್ಕೊಂಡು ನಡೆಸ್ಕೊಡ್ಬೇಕು ಕಾರ್ಯಕ್ರಮನ ಅಂತಂದರು. ಆಯ್ತಪ್ಪ ಹೇಳ್ತೀನಿ, ಇದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಮಾಡಬೇಕು ಅಂದಾಗ MLA ಎಲ್ಲರನ್ನು ವಿಚಾರ ಮಾಡ್ತೀನಿ, MLA ಸ್ಪಂದಿಸಿ ಮಾತಾಡ್ಬಿಟ್ಟು ಹೇಳ್ತೀನಿ ಅಂತ ಅಂದೆ. ಆಗ ಸಾಹೇಬ್ರನ್ನ, ನಮ್ಮ ಜನಪ್ರಿಯ ಶಾಸಕರು ಮಂಜಣ್ಣವ್ರನ್ನ ಹೋಗಿ ಕೇಳಿದಾಗ ತುಂಬ ಖುಷಿಪಟ್ಟರು. ಮಾಡು, ನಾವು ಇರ್ತೀವಿ ಜೊತೆಲಿ, ಯಾವುದೇ ರೀತಿಯಲ್ಲೂ ಏನು ತೊಂದರೆ ಆಗೋ ರೀತಿ ಮಾಡು ಅಂತ ಅವ್ರು ಹೇಳಿ 2 ತಿಂಗಳಾಯಿತು. ಆದರೆ ಪೂಜಾ ಕಾರ್ಯಕ್ರಮ ಮಾಡಬೇಕಾದ್ರೆ ಸುಮ್ಮನೆ ಮಾಡಿದ್ರೆ ಜನ ಯಾಕೆ ಮಾಡ್ತಾವ್ರೆ, ಏನು ಮಾಡ್ತಾವ್ರೆ ಅಂತಾರೆ. ಅದಕ್ಕೆ ಅವ್ರು ಹುಟ್ಟುಹಬ್ಬದ ದಿನ ಇದನ್ನು ಮಾಡಿದಾಗ ಅದಕ್ಕೊಂದು ಅರ್ಥ ಇರ್ತದೆ. ಅರ್ಥಪೂರ್ಣವಾಗಿ 4 ಜನ ಕರೆದು ಹೇಳಿದ್ರು, ನಮ್ಮ ಹಿರಿಕರು ಎಲ್ಲರೂ ಇದು ಮಾಡಿದಾಗ ಅವಕ್ಕೂ ಏನೋ ಒಂದು ಸಮಯ ಸಂದರ್ಭ ಕೂಡಿ ಬಂದು ಅದು ಒಳ್ಳೆ ಕಾರ್ಯದಾಗ ಅವು ಮಾಡೋಣ ಸುಮ್ಮನೆ ಅಂದ್ಬಿಟ್ಟು ಎಲ್ರಿಗೂ ಹೇಳಿದ್ರು. ಅದೇ ರೀತಿ ಇವತ್ತು ನಮ್ಮ ಊರಿನ ಎಲ್ಲ ಪ್ರತಿಯೊಬ್ಬರು ಗಣ್ಯರಿಗೂ ಸಂತೋಷ ಪಡ್ತೀನಿ. ಯಾಕೆಂದರೆ ಇಂಥ ಕಾರ್ಯಕ್ರಮ ಮಾಡುವಾಗ ಬಂದು ಇಷ್ಟು ಉತ್ಸುಕರಾಗಿ ನಿಂತು ಎಲ್ರಿಗೂ ಪ್ರೋತ್ಸಾಹ ಮಾಡಿದ್ದೀರಿ. ಈಗ ಅವರು ಹುಡುಗರು ಬಂದು ಕೇಳಿದಾಗ ನಾನು ಆಯಿತು ಮಾಡೋಣ ಎಲ್ಲ ನಿಂತ್ಕೊಂಡು ಅಂತ ಹೇಳಿದೆ. ಈಗ ನೆನ್ನೆ ಹುಡುಗರೆಲ್ಲ ಹೇಳಿದಾಗ ಯಜಮಾನರು, ನಮ್ಮ ಲೀಡ್ರು, ಅಸಕಣರು, ಎಲ್ಲ ನಾಯಕರುಗಳು ಎಲ್ಲ ಬಂದು ಮಂದಿ ಇವ್ರಿಗೆಲ್ಲ ಸಪೋರ್ಟ್ ಮಾಡ್ತಾ ಇರೋದು. ಹುಡುಗರುಗಳಿಗೆ ಇನ್ನೂ ಪ್ರೋತ್ಸಾಹ ಸಿಕ್ತಂಗೆ ಆಯ್ತದೆ. ನಿಮ್ಮೆಲ್ರಿಗೂ ಇಲ್ಲಿ ಬಂದು ವೇದಿಕೆ ಮೇಲೆ ಕೂತಿರೋರಿಗೆ ಎಲ್ರಿಗೂ ಬಂದು ಸಹಕಾರ ಮಾಡ್ತಂತ ಎಲ್ರಿಗೂ ನಾನು ಧನ್ಯವಾದ ಹೇಳ್ತೀನಿ. ಆಮೇಲೆ ನಮ್ಮ ಇಂಜಿನಿಯರ್ ಆದವ್ರಿಗೆ, ಸತೀಶ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಇದನ್ನು ಮಾಡಬೇಕು ಅಂದಾಗ ಅದಕ್ಕೊಂದು ಆದ ಕಳೆ, ಬ್ಲೂ ಪ್ರಿಂಟು ಪ್ರತಿಯೊಂದು ಎಲ್ಲನೂ ನೇರು ಮಾಡಿಸಿ ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ಅವರು ಹೇಳಿದ್ರು. ಆಯಿತು ಸರ್ ಅಂತ ಅಂದ್ಬಿಟ್ಟು ಅವ್ರದ್ದು ಸಹಕಾರ ಇದೆ. ಹೆಚ್ಚಿನ ರೀತಿಯಲ್ಲಿ ಅವ್ರಿಗೂ ಧನ್ಯವಾದಗಳು ತಲುಪಿಸ್ತೀನಿ. ನಿನ್ನೆ ಸಾಹೇಬ್ರನ್ನ, MLA ಸಾಹೇಬ್ರನ್ನ ಕೇಳಿದಾಗ ಪೂಜೆಗೆ ನಾನು ಇರೋಕ್ಕಾಗಲ್ಲ, ಶಶಾಂಕ್ ಹೋಗಿರ್ತೀನಿ, ಲೋಕಣ್ಣನ ಕಳಿಸ್ಕೊಡ್ತೀನಿ, ಲೋಕಣ್ಣನ ಇದರಲ್ಲಿ ಮಾಡಿ ನಾನು ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ, ಒಳ್ಳೆ ಕಾರ್ಯ ಮಾಡುವಾಗ ಅಂತ ಹೇಳವ್ರೆ. ಶಾಸಕರು ಇಲ್ದಿದ್ರು ಅವ್ರನ್ನ ನೆನಪಿಸ್ಕೊಂಡು ಅವ್ರು ಹೇಳಿದಂಥ ಇದಕ್ಕೆ ಅವ್ರಿಗೆ ಧನ್ಯವಾದಗಳನ್ನ ಶಾಸಕರಿಗೆ ತಲುಪಿಸ್ತೀನಿ. ಮತ್ತು ನಮ್ಮ ಲೋಕಣ್ಣವರು ಇನ್ನು ಮುಂದಿನ ಕಾರ್ಯಕ್ರಮನ ಹುಟ್ಟುಹಬ್ಬದ ಪ್ರಯುಕ್ತ ಆ ಕೇಕ ಕಟ್ ಮಾಡಿ ಈ 1-2 ಮಾತಾಡಿ ನಮ್ಮೆಲ್ರಿಗೂ ಜೊತೆಲಿ ಬಲವಾಗಿರ್ಬೇಕು ಅಂತ ಕೇಳ್ಕೊತೀನಿ.